ಕಾಪು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ದೇವರಾಜ್ ಇದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಸುರೇಶ್ ಬಜಿವಳಿ ವೇದಿಕೆ ಬನ್ನಿ, ಹರೀಶ್ ಮುದ್ರಾಡಿ ಬನ್ನಿ, ಅವರಿಬ್ಬರಲ್ಲೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ನಾಯಕರೊಂದಿಗೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಈ ಪಕ್ಷ ಸಂಘಟನೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಅವರನ್ನು ಕರೆಸಿದ್ದೇವೆ. ಅವರು ಬಂದಿದ್ದಾರೆ, ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಜಯರಾಮ್ ಆಚಾರ್ಯ ಅವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಹೃತ್ಪೂರ್ವವಾಗಿ ಸ್ವಾಗತಿಸ್ತೇನೆ. ನನ್ನೊಟ್ಟಿಗೆ ಯೋಗೀಶ್ ಶೆಟ್ಟಿ ಜಪ್ಪೂರ್ ಅವರು ಈಗ ಪುನಃ ನಮ್ಮ ಪಕ್ಷಕ್ಕೆ ಮೊನ್ನೆ ನಮ್ಮ ರಾಜ್ಯ ಕಚೇರಿಯಲ್ಲಿ ಸಂಭ್ರಮಿಸುತ್ತೇವೆ. ಆದರೆ ಆ ಮಲ್ಲಿಗೆಯ ಜೊತೆಗೆ ಬೆರೆತಂತಹ ದಾರದ ಬೆಲೆ ಎನ್ನುವುದು ಯಾರಿಗೂ ಕೂಡ ತಿಳಿಯಲು ಸಾಧ್ಯವಿಲ್ಲ, ಅರಿಯಲು ಹೋಗುವುದಿಲ್ಲ. ಆ ನಿಟ್ಟಿನಲ್ಲಿ ಪೌರ ಕಾರ್ಮಿಕರ ಬದುಕೆನ್ನುವುದು ಇಲ್ಲಿ ಮಲ್ಲಿಗೆಯ ಜೊತೆಗೆ ಬೆರೆತಂತಹ ದಾರದಂತೆ. ಅಂತಹ ದಾರವನ್ನು ಕೂಡ ಗುರುತಿಸುವಂತಹ ಕಾಯಕವನ್ನ ಮಾಡುವುದಿದ್ರೆ ಅದು JDS ಪಕ್ಷ. ಇರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು JDS ಪಕ್ಷ. ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ 75ರಿಂದ 83ರವರೆಗೂ ಕೂಡ ದಿವಂಗತ ದೇವರಾಜ್ ಅರಸು ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿರ್ತಕ್ಕಂಥವ್ರು, ಭಾಳ ಒಳ್ಳೆ ಹೆಸರು ಮಾಡಿರ್ತಕ್ಕಂಥವ್ರು. ಆವತ್ತಿನ ಸಂದರ್ಭದಲ್ಲಿ ಕೂಡ ಅವರು ಬೇರೆ ಬೇರೆ ಕಾರಣಗಳಿಂದ ಬೇರೆ ಪಕ್ಷವನ್ನು ಕಟ್ಟಿ ಅವರು ಕೂಡ ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಅದಾದ ನಂತರ ಬಂಗಾರಪ್ಪನವರು ಕೂಡ ಪಕ್ಷವನ್ನು ಕಟ್ಟಿ ಅವರು ಕೂಡ ಪಕ್ಷ ಶಾಶ್ವತವಾಗಿ ಉಳಿಸ್ಲಿಕ್ಕಾಗಲಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಪಕ್ಷವನ್ನು ಕಟ್ಟಿ ಅವರು ಕೂಡ ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಮತ್ತು ಜನಾರ್ದನ್ ರೆಡ್ಡಿ ಅವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರು, ಅವರು ಕೂಡ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ಬಿ ಶ್ರೀರಾಮುಲು ಅವರು ಕೂಡ ಪಕ್ಷವನ್ನು ಕಟ್ಟಿ ಪಕ್ಷ ಸ್ಥಾಪನೆ ಮಾಡಿ ಅವರು ಕೂಡ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿ ಅವರ ಏಳು ಬೀಳುಗಳು, ಸಾಧಕ ಬಾಧಕಗಳು, ರಾಜಕೀಯ ತಂತ್ರಗಳು, ಕುತಂತ್ರಗಳನ್ನು ಎದುರಿಸಿಕೊಂಡು ಇವತ್ತು 25 ವರ್ಷಗಳು ಪೂರೈಸಿದೆ JDS ಪಕ್ಷ ಅಂತ ಹೇಳಿದ್ರೆ ಅದರ ದೇವೇಗೌಡರ ಆ ಒಂದು ಶ್ರಮ. ಆ ದೇವೇಗೌಡರು ಈ ಕರ್ನಾಟಕ ರಾಜ್ಯದ ರೈತರಿಗಾಗಿ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದಲಿತರಿಗಾಗಿ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ, ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ ಅವರ ದುಡಿದಿರ್ತಕ್ಕಂಥ ಶ್ರಮ. ದೇವೇಗೌಡರಿಗೆ ಎಷ್ಟು ಗಟ್ಟಿಗರು, ಅದು ಎಷ್ಟು ಗಟ್ಟಿ ಜೀವ ಅಂತ ಹೇಳಿದ್ರೆ ಅವರು 29ನೇ ವಯಸ್ಸಿಗೆ, ಕೇವಲ 29ನೇ ವಯಸ್ಸಿಗೆ 1962ರಲ್ಲಿ ಪ್ರಥಮ ಬಾರಿಗೆ ಅವರು ಶಾಸಕರಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆ ಸಂದರ್ಭದಲ್ಲಿ ಅವರು ಕೊಟ್ಟ ನಂತರ ಮತ್ತೊಮ್ಮೆ 2ನೇ ಬಾರಿ ಕೂಡ ಶಾಸಕರ ರಾಷ್ಟ್ರೀಯ ಪಕ್ಷ ಅಲ್ಲ, ಇದು ರೀಜನಲ್ ಪಾರ್ಟಿ. ನಮ್ಮ JK ಕೃಷ್ಣಾರೆಡ್ಡಿ ಸಾಹೇಬ್ರು ಹೇಳ್ದಂಗೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಅವ್ರ ಕನಸುಗಳು, ಅವ್ರ ನನ್ಸುಗಳು, ರಾಜಕಾರಣದಲ್ಲಿ ಏನಾದರೂ ಒಂದು ಅಧಿಕಾರ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಒಂದು 10-12 ವರ್ಷಗಳ ಹಿಂದೆ ಈ ಪಕ್ಷವನ್ನು ನಮ್ಮ ಹೆಬ್ರಿ ರಾಘವೇಂದ್ರ ಮಠದಲ್ಲಿ ಒಂದು ಸಣ್ಣ ರೀತಿಯಲ್ಲಿ, ಚಿಕ್ಕ ರೀತಿಯಲ್ಲಿ ಒಂದು 5-6 ಜನದ ಒಟ್ಟಿಗೆ ಒಂದು ಮಾತುಕತೆ ಮಾಡಿ ಒಂದು ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡಬೇಕಂತ ಬಹಳ ಆಸೆ ಇಟ್ಕೊಂಡು ನಾನು ಕೆಲಸ ಮಾಡಿದೆ. ಏಕೆಂದರೆ ಜಿಲ್ಲಾಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಅವರು ಹಾಗೂ ರಾಜ್ಯದ ನಾಯಕರುಗಳು ಬಹಳ ನಿರಂತರವಾಗಿ ನನ್ನ ಒಂದು ಮಾತುಗಳಿಗೆ ಸರಿಯಾದ ರೀತಿ ಸ್ಪಂದನೆ ನೀಡಿ ಯಾವುದೇ ಒಂದು ಈ ಭಾಗದಲ್ಲಿ ದುರಸ್ತಿ ಕಾರ್ಯಗಳ ಬಗ್ಗೆ ಯಾವುದೇ ಒಂದು ನಾನು DC ಆಫೀಸ್ SP ಆಫೀಸಿಗೆಲ್ಲ ಹೋದಾಗ ಒಂದು ನಿರ್ದೇಶನ ಅಂತೆ, ಒಂದು ಡೈರೆಕ್ಷನ್ ಅಂತಾರಲ್ಲ, ಆ ರೀತಿ ಕೊಟ್ಟು ಈ ಭಾಗದಲ್ಲಿ ನಿರಂತರವಾಗಿ ನನಗೆ ಈ ಭಾಗ ಸಪೋರ್ಟ್ ನೀಡಿದ್ದಾರೆ. ಹಾಗೆ ಈ ಭಾಗದಲ್ಲಿ ಒಂದು ತಳಮಟ್ಟದಲ್ಲಿ ಕೆಲಸ ಆಗಬೇಕಂದ್ರೆ ಅದು ಪ್ರಾದೇಶಿಕ ಪಕ್ಷ ಬೇಕೇ ಬೇಕು. ಏಕೆಂದ್ರೆ ರಾಷ್ಟ್ರೀಯ ಪಕ್ಷಗಳು ಯಾವ ಥರ ಅಂತ ಹೇಳಿದ್ರೆ ನಾಯಕರುಗಳನ್ನ ಹತ್ರ ಹೋಗ್ಲಿಕ್ಕೆ ನಮ್ಗೆ ಆಗಲ್ಲ ಸ್ವಾಮಿ. ಹೋದ್ರೆ ನಮ್ಮನ್ನ ಒಂದು MLAಗಳು ಅಂತ ಹೇಳಿದ್ರೆ ಇವತ್ತಿನ ದಿನ ದೊಡ್ಡ ರಾಜ್ಯ ನಾಯಕರ ಥರ ಒಂದು ಕಡೆಗಣಿಸ್ತಾರೆ. ಅದರಿಂದ ಈ ನಮ್ಮ ಪ್ರಾದೇಶಿಕ ಪಕ್ಷ ಹೇಗಂತ ಹೇಳಿದ್ರೆ ನಮ್ಮ ನಮ್ಮ ಕೇಂದ್ರ ಸಚಿವರು ಕುಮಾರಣ್ಣ, ನಾನು ಒಂದು 2-3 ಸಲ ಯೋಗೀಶ್ ಶೆಟ್ಟರು ಹೋದಾಗ ಒಂದು ಮನೆ ಮಗನಂತೆ ಮಾತಾಡಿಸಿ
ಒಂದು ನಮ್ಮ ಕೃಷ್ಣರೆಡ್ಡಿ ಸರ್ ಅವರು ಹಾಗೆ, ನಾನು ಯಾವಾಗ ಸೂರಜ್ ಅಣ್ಣ ಅವ್ರು ಯಾವಾಗ ಏನು ಎಷ್ಟೇ ದೊಡ್ಡ ವೇದಿಕೆ ಮೇಲಿದ್ರು ನಾನು ಫೋನ್ ಮಾಡಿದಾಗ, ಯೋಗಿ ಶೆಟ್ರು ಹಾಗೆ ಏನಾದ್ರು ಒಂದು ಫೋನ್ ಮಾಡಿದಾಗ ಕೂಡಲೇ ಸ್ಪಂದನೆ ನೀಡಿ ನನ್ನ ಸಮಸ್ಯೆಗಳನ್ನು ಕೇಳ್ತಿದ್ರು. ಅದರಿಂದ ಈ ಪ್ರಾದೇಶಿಕ ಪಕ್ಷ ಯಾಕೆ ಬೇಕಂತ ಹೇಳಿದ್ರೆ ತಳಮಟ್ಟದಲ್ಲಿ ಕೆಲಸ ಆಗುತ್ತಂತ ಒಂದು ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಆದರೆ ನನ್ನ ರಾಜ್ಯ ನಾಯಕರಿಗೆ ಹೇಳ್ತಾ ಇದ್ದೀನಿ, ಈ ಭಾಗದಲ್ಲಿ ಪಕ್ಷವನ್ನು ಸಂಘಟಿಸ್ತೀನಿ, ಆದರೆ ತುಂಬ ಲೇಟ್ ಆಗುತ್ತೆ. ಯಾಕಂದರೆ ನಾನು ರಿಕ್ಷಾದಲ್ಲಿ ಬಾಡಿಗೆ ಮಾಡೋದು, ರಿಕ್ಷಾದಲ್ಲಿ 40, 50, ಒಂದು 100 ರೂಪಾಯಿ 500 ರೂಪಾಯಿ ಒಟ್ಟು ಮಾಡಬೇಕಾದ್ರೆ ಬೆಳಿಗ್ಗೆ ಸಂಜೆ ತನಕ ಕಾಯ್ಬೇಕು ಸರ್. ಆದರೂ ನಾನು ಒಂದು ಸಮಾಜ ಮಧ್ಯೆಲ್ಲ ಸಣ್ಣ ಪುಟ್ಟ ಕಂಪ್ಲೇಂಟ್ ತಗೊಂಡು ಹೋದರೆ ಉಡುಪಿಗೆ ಹೋಗ್ಬೇಕು, ಅಲ್ಲಿ ದಿನನಿತ್ಯ ಕಾಯ್ಬೇಕು, ಒಂದು DC ಕಾಯ್ಬೇಕಾದ್ರೂ ದಿನನಿತ್ಯ ಕಾಯ್ಬೇಕು. ಅದಕ್ಕೆ ಸರ್ ನಿಮ್ಗೆಲ್ಲ ಫೋನ್ ಮಾಡಿ ಹೋಗೋದು ನಾನು, ಏಕಂತ ಹೇಳಿದ್ರೆ ಕೂಡಲೇ ಅವರು ಬಿಡ್ತಾರಲ್ಲ ಅಂತ. ಒಬ್ಬ ಸಾಮಾಜಿಕ ಅಂತ ಹೋದರೆ ಕೂತ್ಕೊಳ್ಳಪ್ಪ ಅಂತ ಕೂರಿಸ್ತಾರೆ. ಅದಕ್ಕೆ ಒಂದು ನಮಗೆ ಪ್ರಾದೇಶಿಕ ಪಕ್ಷ ಯಾಕೆ ಬೇಕಂತ ಹೇಳಿದ್ರೆ, ಯಾವುದೇ ಆಫೀಸ್ ಕಚೇರಿಗಳಿಗೆ ಹೋದ್ರೆ ಒಂದು JDS ನವ್ರು ಬಂದಿದ್ದಾರೆ ಒಂಚೂರು ಒಳಬಿಡಿ ಕೂಡಲೇ ಕೆಲಸ ಆಗುತ್ತೆ, ಅದೇ ಒಂದು ಖುಷಿ ಸರ್. ಆದ್ರಿಂದ 10 ವರ್ಷ ಅಲ್ಲ ಸರ್, 20 ವರ್ಷ ಆದರೂ ಈ ಪಕ್ಷದಲ್ಲೇ ಇರ್ತೀನಿ. ಲೇಟ್ ಆದರೂ ಅಡ್ಡಿಲ್ಲ, ಲೇಟೆಸ್ಟ್ ಆಗಿ ಕಟ್ತೀನಿ JDS ಪಕ್ಷವನ್ನು. ಜನ ಗುರುತಿಸು ಲೇಟ್ ಆದರೂ ಪರವಾಗಿಲ್ಲ, ಯಾಕೆಂದ್ರೆ ಹಣದಿಂದ ಯಾವತ್ತೂ ನಾನು ಪಕ್ಷ ಮಾಡಲ್ಲ. ಹಣದಿಂದ ನಾನು ಯೋಗಿ ಶೆಟ್ಟಿಗೆ ಹೇಳ್ತಾ ಇದ್ದೀನಿ, ಇವರೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಹೇಳಿದಾಗ ಅಲ್ಲ, ಹಣದಲ್ಲ ಸ್ವಲ್ಪ ಅಭಾವ ಇದೆ. ಯಾವತ್ತಿನ ದಿನ ನಮ್ಮ ಆತ್ಮೀಯರು ನಮ್ಮ ಯೋಗಿ ಶೆಟ್ಟರೆಲ್ಲ ಸಹಕಾರ ನೀಡಿದ್ದಾರೆ. ಆದರೂ ಇವತ್ತಿನ ಖರ್ಚು ವೆಚ್ಚ ಎಲ್ಲ ನೋಡಿದ್ರೆ ಬಹಳ ಕಷ್ಟ. ಪಕ್ಷಗಳನ್ನು ಸಂಘಟಿಸುವಷ್ಟು ಕಷ್ಟ ಅಲ್ಲ ಸರ್. ಇವತ್ತಿನ ದಿನ ಒಂದು ಪಕ್ಷ ಬೆಳೆಸ್ಬೇಕಾದ್ರೆ ಅವನ ಕೈಯಲ್ಲಿ ಒಂದೇ ದುಡ್ಡು ಇರ್ಬೇಕು, ಅದೇ ಅವನ ಅಪ್ಪ ಅಮ್ಮ ಒಂದೇ ರಾಜಕೀಯದಲ್ಲಿ ಏನಾದ್ರು ಹೆಸರು ಮಾಡಿರ್ಬೇಕು. ನನ್ನ ಅಪ್ಪ ಅಮ್ಮ ಆ ಥರ ಇಲ್ಲ ಸರ್, ಕೃಷಿಕರಾಗಿದ್ದಾರೆ. ನಮ್ಮ ಅಣ್ಣ ತಮ್ಮರು ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಇರುವರು. ಆದರೆ ನಾವು ಕೆಲಸ ಮಾಡಿದ್ರೆ ನಾಳೆ ಆ ಜನ ಅವ ಬೇಕು ಅಂತ ಹೇಳಿ ಮಟ್ಟದಲ್ಲಿ ಓಟ್ ಹಾಕ್ಬೇಕು. ದುಡ್ಡಿಗಾಗಿ ಓಟ್ ಹಾಕುವವರು ಬೇಡ ಸರ್. ಲೇಟ್ ಆದ್ರೂ ಅಡ್ಡಿಲ್ಲ, ಕಾರ್ಕಳ ಹೆಬ್ರಿ ಭಾಗದಲ್ಲಿ ಪಕ್ಷವನ್ನು ಸಂಘಟಿಸುವ ಕೆಲಸ ನಾವು ಮಾಡೇ ಮಾಡ್ತೀನಿ. ಆದರೆ